ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹಂಪಿಯ ಅತ್ಯಂತ ಆಕರ್ಷಕ ಸ್ಮಾರಕಗಳಲ್ಲಿ ಒಂದಾದ ಕಲ್ಲಿನ ರಥನ ತೋರಿಸ್ತೀನಿ. ಇದು ವಿಜಯ ವಿಠ್ಠಲ ದೇವಾಲಯದ ಆವರಣದಲ್ಲಿದೆ. ಸೊ ಇವಾಗ ನೀವು ಅಲ್ಲಿ ಆ ಜಾಗಕ್ಕೆ ಹೋಗ್ಬಿಟ್ಟು ಕಾರ್ ಪಾರ್ಕ್ ಮಾಡಿಬಿಟ್ಟು ವಾಕಬಲ್ ಡಿಸ್ಟೆನ್ಸಲ್ಲಿ ಈ ರಥ ನಿಮಗೆ ಸಿಗುತ್ತೆ. ಅಂದರೆ ಈ ದೇವಸ್ಥಾನ ಮತ್ತು ರಥ. ಸೊ ವಾಕ್ ಮಾಡ್ಕೊಂಡು ಕೂಡ ಹೋಗ್ಬೋದು, ಅಥವಾ ಬಗ್ಗಿ ಆಯೋಜನೆ ಕೂಡ ಇದೆ. ನಿಮ್ಗೆ ಏನಾದ್ರು ಬಗ್ಗಿ ಬೇಕು, ವಯಸ್ಸಾದವರು ಇದ್ದಾರೆ ಅಥವಾ ನಡೆಯೋಕ್ಕಾಗಲ್ಲ ಅಂದರೆ ಬಗ್ಗಿಲಿ ಕೂಡ ಹೋಗಬಹುದು. ಆದರೆ ನಡ್ಕೊಂಡು ಹೋದರೆ ನೀವು ದಾರಿಲಿ ಈ ಸಣ್ಣ ಪುಟ್ಟ ಜಾಗಗಳನ್ನು ಕೂಡ ನೋಡ್ಬೋದು, ಬೇರೆ ಸೈಟ್ಗಳನ್ನು ಕೂಡ ನೋಡ್ಬೋದು. ಸೊ ಇದೇ ನೋಡಿ ವಿಜಯ ವಿಠ್ಠಲ ದೇವಾಲಯ. ಎಂಟ್ರಿ ಟಿಕೆಟ್ ಇರುತ್ತೆ, ಅದನ್ನು ನೀವು ಸ್ಕ್ಯಾನ್ ಕೋಡ್ ಮಾಡಿಬಿಟ್ಟು ಒಳಗೆ ಹೋಗ್ಬೋದು. ಇಟ್ ಈಸ್ ವೆರಿ ಮಿನಿಮಲ್. ಸೊ ತುಂಬಾ ದೊಡ್ಡದಾದಂಥ ಆವರಣ, ಸಾಕಷ್ಟು ದೊಡ್ಡದು. ಇದು ಇಲ್ಲಿರೋವಂಥ ಕಲ್ಲಿನ ರಥ ರಾಜ ಕೃಷ್ಣದೇವರಾಯರ ಕಾಲದಲ್ಲಿ, ಅಂದರೆ 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಸೊ ಈ ರಥ ವಿಠ್ಠಲ ದೇವರ ವಾಹನವಾದ ಗರುಡನಿಗೆ ಸಮರ್ಪಿತವಾಗಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ. ರಥದ ಚಕ್ರಗಳು, ಅಲಂಕಾರಗಳು, ಕಂಬಗಳು ಮತ್ತು ಆ ಶಿಲ್ಪಗಳಲ್ಲಿ ಆ ಕಾಲದ ಕಲಾವಿದರ ಕೌಶಲ್ಯ ಅತ್ಯಂತ ಸುಂದರವಾಗಿ ಕಾಣುತ್ತೆ, ಸ್ಪಷ್ಟವಾಗಿ ಸುಂದರವಾಗಿ ಕಾಣುತ್ತೆ. ಆಸಕ್ತಿದಾಯಕ ಸಂಗತಿ ಏನಂದರೆ, ಈ ರಥದ ಚಕ್ರಗಳು ಹಿಂದೆ ತಿರುಗೋ ಹಾಗೆ ನಿರ್ಮಿಸಲ್ಪಟ್ಟಿದ್ರಂತೆ. ಅಂದರೆ ಮೊದಲು ಇದು ಆ್ಯಕ್ಚುಲಿ ಮೂವ್ ಮಾಡ್ತಾ ಇದ್ರಂತೆ, ನಂಬಕ್ಕೆ ಆಗಲ್ವಲ್ಲ. ಹಾಗೆ ನೋಡಿದ್ರೆ ನಾರ್ಮಲ್ ರಥ ಅಂತ ಅನಿಸುತ್ತೆ, ಬಟ್ ಹತ್ತಿರ ಹೋದಾಗ ಗೊತ್ತಾಗುತ್ತೆ ಇದು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ಮಾಡಿರುವಂಥ ರಥ ಅಂತ. ಇದನ್ನು ಅವಾಗ ಮೂವ್ ಮಾಡ್ತಿದ್ರು ಅಂದರೆ ಅವ್ರ ಹತ್ರ ಆಗಿನ ಕಾಲದ ಜನರಲ್ಲಿ ಎಷ್ಟು ಶಕ್ತಿ ಇತ್ತು, ಜಸ್ಟ್ ಇಮ್ಯಾಜಿನ್ ಮಾಡಿ. ಆಮೇಲೆ ಇಂದಿಗೂ ಈ ಕಲ್ಲಿನ ರಥ ವಿಜಯನಗರ ಸಾಮ್ರಾಜ್ಯದ ಸೌಂದರ್ಯ, ಸಂಸ್ಕೃತಿ ಮತ್ತು ಶಿಲ್ಪಕಲೆಯ ಪ್ರತೀಕವಾಗಿ ನಿಂತಿದೆ. ಸೊ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಚಿಹ್ನೆಯಲ್ಲಿ ಈ ಕಲ್ಲಿನ ರಥದ ಚಿತ್ರವಿದೆ. ಸೊ ನೀವು ನೋಡಿದ್ರೆ ಕರ್ನಾಟಕ ಟೂರಿಸಂ ಆ್ಯಡ್ಸಲ್ಲೆಲ್ಲ ಇದಿದೆ. ಅಷ್ಟೇ, ಅಂದರೆ ಅದ್ರ ಗೌರವ ಎಷ್ಟು, ಅದರ ಪ್ರಾಮುಖ್ಯತೆ ಎಷ್ಟು ಅಂತ ನಿಮ್ಗೆ ಇದರಿಂದನೇ ಗೊತ್ತಾಗುತ್ತೆ. ಸೊ ನೀವು ಹಂಪಿಗೆ ಹೋದರೆ ಇದನ್ನು ಮಾತ್ರ ಖಂಡಿತ ನೋಡಲೇಬೇಕು. ಅದರ ಸೌಂದರ್ಯ ಕಣ್ಣುಗಳಿಂದ ಅನುಭವಿಸಿದ್ರೆ ಅದು ಕೇವಲ ಶಿಲ್ಪವಲ್ಲ, ಒಂದು ಇತಿಹಾಸದ ಜೀವಂತ ರೂಪ ಅಂತಲೇ ನಮಗೆ ಅನಿಸುತ್ತೆ. ಸೊ ನಾನು ವ್ಲಾಗ್ ನೋಡೋದಕ್ಕೆ ಥ್ಯಾಂಕ್ಸ್. ಇಂಥದೇ ವ್ಲಾಗ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಬಾಯ್ ಬಾಯ್.